everyone fine. ಬೆಳಗಾವಿಯಲ್ಲಿ ಹೈವೇ ದರೋಡೆ ಕೇಸ್ ಕೊಟ್ಟವರೇ ಇದೀಗ ಪೊಲೀಸ್ ಅಧಿಕಾರಿಗಳಿಗೆ ಲಾಕ್ ಆಗಿದ್ದಾರೆ. ತಾವೇ ದರೋಡೆ ಮಾಡಿ ದರೋಡೆ ಆಗ್ತಾ ಇದೆ, ನಾವು ದರೋಡೆಗೆ ಒಳಗಾಗಿದ್ದೀವಿ ಅಂತ ಕೇಸ್ ಕೊಟ್ಟಿದ್ರು. ಇನ್ನು ಎಫ್ಐಆರ್ ದಾಖಲು ಮಾಡಿದವರೇ ಇದೀಗ ಪೊಲೀಸ್ ಅಧಿಕಾರಿಗಳಿಗೆ ಲಾಕ್ ಆಗಿದ್ದಾರೆ. ಬೆಳಗಾವಿ ಜಿಲ್ಲಾ ಪೊಲೀಸರಿಂದ ಒಟ್ಟು 1 ಕೋಟಿ ರೂಪಾಯಿ ಹಣ ಜಪ್ತಿಯಾಗಿದೆ. ಒಟ್ಟು 1 ಕೋಟಿ ಹಣ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಪೂನಾ ಹಾಗೂ ಬೆಂಗಳೂರು ಹೈವೇನಲ್ಲಿ ದರೋಡೆ ಕೇಸ್ ಒಂದು ದರೋಡೆ ನಡೆದಿತ್ತು. ದರೋಡೆ ನಡೆದಿದ್ದು ಸತ್ಯ. ಆದರೆ ಯಾರು ದರೋಡೆ ಮಾಡಿದ್ರಲ್ವೇ, ದರೋಡೆ ಮಾಡಿದವರೇ ನಾವು ದರೋಡೆಗೆ ಒಳಗಾಗಿದ್ದೀವಿ ಅಂತ ಕೇಸ್ ಕೊಟ್ಟಿದ್ರು. ಒಂದು ಕಾರನ್ನು ಅಡ್ಡಗಟ್ಟಿ ಗನ್ ತೋರಿಸಿ ಒಟ್ಟು 75 ಲಕ್ಷ ಹಣ ದರೋಡೆ ಮಾಡಿದ್ರು. ಸಂಕೇಶ್ವರ ಪೊಲೀಸರಿಂದ ದೂರುದಾರ ಸೇರಿ ಒಟ್ಟು 3 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಕಾರಿನಲ್ಲಿ ಇದ್ದಂತಹ 1 ಕೋಟಿ 1 ಲಕ್ಷ ಹಣವನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಕೊಲ್ಲಾಪುರದಿಂದ ಬರ್ತಾ ಇದ್ದಂತಹ ಕಾರನ್ನು ದರೋಡೆ ಮಾಡಿದಂತಹ ಒಂದು ಕೇಸ್ ದಾಖಲಾಗಿತ್ತು. ಮಹಾರಾಷ್ಟ್ರದ ಸೂರಜ್ ಹೊನಮಾನೆ ಎಂಬಾತ ಈ ದೂರನ್ನು ದಾಖಲು ಮಾಡಿದ್ದ. ಇನ್ನು ಒಂದು ಹಳೆ ಚಿನ್ನವನ್ನು ಕೇರಳದಲ್ಲಿ ಮಾರಾಟ ಮಾಡಿ ದುಡ್ಡು ತಗೊಂಡು ಬರ್ತಾ ಇದ್ರು. ಕೋಟ್ಯಂತರ ರೂಪಾಯಿ ಹಣ ತೆಗೆದುಕೊಂಡು ಹೋಗ್ತಾ ಇರುವಾಗ ದರೋಡೆ ಆಗಿದೆ ಅನ್ನುವಂತಹ ಒಂದು ನಾಟಕ ಆಡ್ತಾರೆ. ಸಾಕಷ್ಟು ದುಡ್ಡಿತ್ತು ನಮ್ಮ ಹತ್ರ, ಆದರೆ ದರೋಡೆ ಆಗಿದೆ, ನಮ್ಮನ್ನು ದರೋಡೆ ಮಾಡಿದ್ದಾರೆ ಅಂತ ಒಂದು ಸುಳ್ಳು ಕೇಸನ್ನು ಇವರೇ ದಾಖಲು ಮಾಡಿಬಿಡ್ತಾರೆ. ಮಹಾರಾಷ್ಟ್ರದ ಸಾಂಗ್ಲಿಯ ಭರತ ಮಾರಗುಡೆ ಎಂಬಾತನಿಗೆ ಸೇರಿದ್ದಂತಹ ಹಣವನ್ನು ಇವರೇ ಲೂಟಿ ಮಾಡಿದ್ರು. ಹೈವೇ ದರೋಡೆ ಸತ್ಯ, ಆದರೆ ಯಾರು ಆ ಪ್ರಕರಣ ದಾಖಲು ಮಾಡಿದ್ರು ಅವರೇ ದರೋಡೆಕೋರರು ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಹೈವೇಯಲ್ಲಿ ದರೋಡೆ ಮಾಡಿದಂತಹ ಸತ್ಯವನ್ನು ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಈಗ ಆ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ಯಾವ ರೀತಿಯಾಗಿ ದರೋಡೆ ಮಾಡಿದ್ರು, ಯಾವ ರೀತಿಯಾಗಿ ಪೊಲೀಸರನ್ನ ಏಮಾರಿಸೋದಕ್ಕೆ ಅಂತ ಪ್ರಕರಣ ದಾಖಲು ಮಾಡಿದ್ರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸತ್ಯಾಂಶಗಳನ್ನು ಬಿಚ್ಚಿಟ್ಟಿದ್ದಾರೆ. ಕರೆ ಮಾಡಿ ನಿಪ್ಪಾಣಿ ಪೊಲೀಸ್ ನಂಬರ್ ತಗೊಂಡು ನಿಪ್ಪಾಣಿ ಪೊಲೀಸರಿಗೆ ಫೋನ್ ಮಾಡಿ ನನ್ನ ಕಾರನ್ನು ಅಡ್ಡಗಟ್ಟಿಬಿಟ್ಟು ನನ್ನ ಕಾರಲ್ಲಿರ್ತಕ್ಕಂಥ ದುಡ್ಡು ಮತ್ತು ಕಾರನ್ನು ಯಾರೋ ಇಬ್ಬರು ವ್ಯಕ್ತಿಗಳು ಅಪಹರಿಸ್ಕೊಂಡು ಹೋಗಿದ್ದಾರೆ, ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಬರುತ್ತೆ. ತಕ್ಷಣ ನಮ್ಮ ಪೊಲೀಸರಿಗೆ ಜಿಲ್ಲೆಯಾದ್ಯಂತ ನಾವು ಒಂದು ಮಾಹಿತಿಯನ್ನು ಕೊಡ್ತೀವಿ. ತದನಂತರ 9:15 ನಮಗೆ ಗೊತ್ತಾಗುತ್ತೆ ಆ ಕಾರಲ್ಲಿ ಇದ್ದಂಥ 3 ಜನ, ಆರಿಫ್, ಸೂರಜ್ ಮತ್ತು ಅಜಯ್. ಆರಿಫು ಆ ಕಾರಿನ ಡ್ರೈವರ್, ಯಾರು ಮುಂಚೆ ಏನು ಕತ್ಕೊಂಡು ಹೋದ್ರಲ್ಲ ಆ ಕಾರಿನ ಡ್ರೈವರ್ ಆರಿಫು. ಸೂರಜ್ ಮತ್ತು ಅಜಯ್ ಆ ಕಾರಲ್ಲಿ ಅವನ ಜೊತೆ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಸಹೋದ್ಯೋಗಿಗಳು. ಅವರಲ್ಲಿ 2 ಮೊಬೈಲ್ನ ಆ ಕಾರಲ್ಲೇ ಇಟ್ಟಿದ್ದೀವಿ ಸರ್ ಅಂತ ಹೇಳ್ತಾರೆ. ತಕ್ಷಣ ನಾವು ಲೊಕೇಶನ್ನ ತಗೊಳ್ತೀವಿ. ಅದು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಟುವರ್ಡ್ಸ್ ಬೆಂಗಳೂರು ಆ ಕಡೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಆ ಪ್ರಕಾರವಾಗಿ ನಾವು ಈ ಕಾರು ಬಹುಶಃ ಆ ಕಡೆ ಹೋಗ್ತಾ ಇರ್ಬೋದು ಅಂತ ಹೇಳಿ ನಮ್ಮ ಹಿರೇಬಾಗೇವಾಡಿ ಟೋಲು, ಕಿತ್ತೂರಲ್ಲಿ ಮತ್ತೊಂದು ಚೆಕ್ ಪೋಸ್ಟು, ಧಾರವಾಡ ಎಸ್ ಪಿ ಅವರಿಗೆ ಮಾತಾಡಿಬಿಟ್ಟು ಧಾರವಾಡ ಟೋಲಲ್ಲಿ ನಮ್ಮ ಸಿಬ್ಬಂದಿಗಳನ್ನ ಮೊಬೈಲ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಆದರೆ ವಾಹನ ಮಾತ್ರ ನಮಗೆ ಸಿಗೋದೇ ಇಲ್ಲ. ನಮಗೆ ಕಂಡುಬಂತ ವಿಷಯ ಅಂದರೆ ನಮ್ಮನ್ನು ಮಿಸ್ಗೈಡ್ ಮಾಡಲಿಕ್ಕೆ ಅವರು ಆರೋಪಿಗಳು ಈ ಮೊಬೈಲನ್ನು ಅಲ್ಲಿ ಇಟ್ಟು ಹೋಗಿರತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಇವರು ನಮಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ತಮ್ಮ ಗಾಡಿಯಲ್ಲಿ 75 ಲಕ್ಷ ಇತ್ತು, ಅದನ್ನು ಈ ರೀತಿಯಾಗಿ ಕೆಲವೊಂದು ಆರೋಪಿಗಳು ನಮ್ಮನ್ನು ಯಾಮಾರಿಸ್ಬಿಟ್ಟು ಹೆದರಿಸಿ ಬಂದೂಕು ತೋರಿಸಿ ಅದನ್ನು ಕಾರ್ ಮತ್ತು ಅದನ್ನು ತೊಗೊಂಡು ಹೋಗಿದ್ದಾರಂತೆ. ಸೊ ಅಲ್ಲಿ ನೋಡಿದಾಗ ನಮಗೆ ಪೂರ್ಣ ಪ್ರಮಾಣದ 1 ಕೋಟಿ ದುಡ್ಡು ಅವ್ರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಮಗೆ ಅಲ್ಲಿ ಸಿಗುತ್ತೆ. ಒಬ್ಬ ವ್ಯಕ್ತಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಆ ಹೈವೇ ದರೋಡೆ ಮಾಡಿದಂತಹ ಒಂದು ವ್ಯಕ್ತಿಗಳು ಅವರೇ ತಾವೇ ಒಂದು ಪ್ರಕರಣ ದಾಖಲು ಮಾಡಿ ಸಿಕ್ಕಾಕೊಂಡು ಬಂದಿದ್ದಾರೆ. ಯಾವಾಗ ನಡೆದಿರುವಂತಹ ದರೋಡೆ ಇದು, ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಇದು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತ ಘಟನೆ ಅಂತ ಹೇಳ್ಬೋದು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹರ್ಗಾಪುರ್ ಗ್ರಾಮ ಬಳಿ ಒಂದು ಏನು ಹೈವೇ ಬರುತ್ತೆ, ಹೈವೇಲಿ ಒಂದು ದರೋಡೆ ಕೇಸ್ ದಾಖಲಾಗುತ್ತೆ. ಕಳೆದ 15ನೇ ತಾರೀಕು ಈ ಒಂದು ದರೋಡೆ ಪ್ರಕರಣವನ್ನ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಏನು
ಲಾಕ್ ಆದಂತ 3 ಆರೋಪಿಗಳಿದ್ದಾರೆ. ಆರೋಪಿಗಳು ಬಂದು ದೂರು ಕೊಡ್ತಾರೆ. ಅಂದ್ರೆ ಕೊಲ್ಹಾಪುರದಿಂದ ನಾವು ಹಣವನ್ನ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ನಮಗೆ ಕಾರನ್ನ ಅಡ್ಡಗಟ್ಟಿ ಮತ್ತು ಬಂದೂಕನ್ನ ತೋರಿಸಿ ದರೋಡೆಯನ್ನು ಮಾಡಲಾಗಿದೆ ಅಂತ ಹೇಳಿ 75 ಲಕ್ಷ ರೂಪಾಯಿ ಹಣವನ್ನು ದರೋಡೆ ಮಾಡಿದ್ದಾರೆ. ಜೊತೆಗೆ ಆ ದರೋಡೆ ಮಾಡಿದಂತ ವಾಹನದಲ್ಲಿ ನಮ್ಮ ಮೊಬೈಲ್ ಅನ್ನು ಬಿಟ್ಟಿದ್ದೇವೆ ಅನ್ನೋಂತ ಒಂದು ಮಾಹಿತಿಯನ್ನ ಪೊಲೀಸರಿಗೆ ಕೊಡ್ತಾರೆ. ಅದು ಏನು ಈ ಒಂದು ಪ್ರಕರಣವನ್ನ ಬೆಳಗಾವಿ SP ಭೀಮಾಶಂಕರ್ ಗುಳೆ ಗಂಭೀರವಾಗಿ ಪರಿಗಣಿಸ್ತಾರೆ. ಜೊತೆಗೆ 4 ತಂಡಗಳನ್ನ ಪ್ರಾಥಮಿಕವಾಗಿ ರಚನೆ ಮಾಡಲಾಗುತ್ತೆ. 4 ತಂಡಗಳು ಪ್ರತ್ಯೇಕ ಆಯಾಮದಲ್ಲಿ ಪ್ರಕರಣ ತನಿಖೆ ಬೆನ್ನು ಹತ್ತಿದಾಗ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಏನಂದ್ರೆ ಈ ಒಂದು ಆರೋಪಿಗಳೇನಿದ್ದಾರೆ, ಸದ್ಯಕ್ಕೆ ಏನು ಲಾಕ್ ಆಗಿರ್ತಕ್ಕಂಥ ಆರೋಪಿಗಳೇನಂದ್ರೆ ಮಹಾರಾಷ್ಟ್ರ ಮೂಲದ ಸೂರಜ್ ಆಗಿರ್ಬೋದು, ಆರಿಫ್ ಆಗಿರ್ಬೋದು ಮತ್ತು ಅಜಯ್ ಆಗಿರ್ಬೋದು. ಇವರು ಏನಂದ್ರೆ ಕೇರಳದಿಂದ ಏನು ಹಳೆ ಚಿನ್ನವನ್ನು ತೆಗೆದುಕೊಂಡು ಬಂದು ಕೊಲ್ಹಾಪುರದಲ್ಲಿ ಮಾರಾಟ ಮಾಡಿರ್ತಾರೆ. ಮಾರಾಟ ಮಾಡಿದ ಬಳಿಕ ಹಣವನ್ನ ತೆಗೆದುಕೊಂಡು ಇವರು ವಾಪಸ್ ಕೇರಳಕ್ಕೆ ಹೋಗ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಹಣವನ್ನ ಅವರೇ ಲಪ್ಟಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ದರೋಡೆ ನಾಟಕವನ್ನ ಆಡಿದ್ದಾರೆ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಅವರನ್ನ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಆದ್ರೆ ವಶಕ್ಕೆ ಪಡೆದ ಬಳಿಕ ಆ ಒಂದು ಏನು ದರೋಡೆ ಆದಂತ ವಾಹನವನ್ನು ಏನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ವಾಹನ ಹೇಳ್ತಾರೋ ಆ ವಾಹನ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಆ ಒಂದು ಹೈವೇ ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿ ಬಳಿ ಒಂದು ವಾಹನವನ್ನು ನಿಲ್ಲಿಸಲಾಗುತ್ತೆ. ಆ ವಾಹನವನ್ನು ಪರಿಶೀಲನೆ ಮಾಡಿದಾಗ ಗೇರ್ ಬಾಕ್ಸ್ ನಲ್ಲಿ ಮಾಡಿಫೈ ಮಾಡಿ 1,01,00,000 ರೂಪಾಯಿ ಹಣವನ್ನು ಇಟ್ಟಿರ್ತಕ್ಕಂಥದ್ದು ಪತ್ತೆಯಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ಪೊಲೀಸರು ಈ ಪ್ರಕರಣದ ತನಿಖೆಯನ್ನ ನಡೆಸಿದ್ದಾರೆ. ಯಾಕಂದ್ರೆ ಪುಣಾ ಮತ್ತು ಬೆಂಗಳೂರು ಏನು ಒಂದು ರಾಷ್ಟ್ರೀಯ ಹೆದ್ದಾರಿ ಇದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಹಿಂದೆ ಅನೇಕ ಬಾರಿ ಈ ರೀತಿ ಹವಾಲ ಹಣಗಳನ್ನ ಸಾಗಾಟ ಮಾಡೋದಾಗಿರ್ಬೋದು ಅಥವಾ ಗೋಲ್ಡ್ ಅನ್ನ ಸ್ಮಗ್ಲಿಂಗ್ ಮಾಡುವಂತ ಪ್ರಕರಣಗಳು ಈ ಹಿಂದೆ ಬೆಳಗಾವಿ ಜಿಲ್ಲಾ ಪೊಲೀಸರಾಗಿರ್ಬೋದು, ನಗರ ಪೊಲೀಸ್ ಆಗಿರ್ಬೋದು ಪತ್ತೆ ಮಾಡ್ಕೊಂಡು ಬಂದಿದ್ರು. ಈಗ ಪ್ರಾಥಮಿಕ ಮಾಹಿತಿ ಪ್ರಕಾರ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಭರತ್ ಮಾರ್ಗುಡೆ ಎಂಬಾತನಿಗೆ ಸೇರಿದ್ದ ಹಣ ಎನ್ನುವಂತ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು 3ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಜೊತೆಗೆ 1,01,00,000 ರೂಪಾಯಿ ಹಣ ಸಿಕ್ಕಿದೆ. ಇಲ್ಲಿ ವಾಸ್ತವವಾಗಿ 3 ಕೋಟಿ ರೂಪಾಯಿ ಹಣ ಇತ್ತು ಅನ್ನೋಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಪೊಲೀಸರ ತನಿಖೆ ಬಳಿಕ ಪೊಲೀಸರ ತನಿಖೆ ಪೂರ್ಣಗೊಂಡ ಬಳಿಕ ಈ ಒಂದು ಪ್ರಕರಣದ ಇನ್ನೂ ಅಸಲಿ ಸತ್ಯ ಇಲ್ಲಿ ಬಯಲಿಗೆ ಬರಲಿದೆ ಅಂತ ಹೇಳ್ಬೋದು. ಇವರು ಕೇರಳದಿಂದ ಹಳೆ ಚಿನ್ನವನ್ನ ಯಾಕೆ ತೆಗೆದುಕೊಂಡು ಬರ್ತಾ ಇದ್ರು? ಆ ಹಳೆ ಚಿನ್ನ ಯಾವುದು? ಏನಾದ್ರು ಸಂಗ್ರಹಿಸಿದ ಚಿನ್ನ ಅಥವಾ ನಿಧಿಯಾಗಿರ್ತಕ್ಕಂಥ ಚಿನ್ನವ ಅಥವಾ ಏನಾದ್ರು ಕಳ್ಳತನದ ಏನೋ ಚಿನ್ನ ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ರು ಅನ್ನುವಂತ ಆಯಾಮಗಳಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ದರೋಡೆ ಆಗಿದೆ ಅಂತ ಹೇಳಿ ದೂರು ಕೊಟ್ಟವರೇ ಈಗ ಲಾಕ್ ಆಗಿರ್ತಕ್ಕಂಥದ್ದು. ಸಂತೋಷ್, ಈ ಪ್ರಕರಣದ ಇನ್ನಷ್ಟು ತನಿಖೆಗಾಗಿ 3 ತಂಡಗಳ ರಚನೆ ಮಾಡಿದ್ರೆ 3 ತಂಡಗಳ ತನಿಖೆ ಬಳಿಕ ಈ ಒಂದು ಪ್ರಕರಣದ ಇನ್ನಷ್ಟು ಮಾಹಿತಿಗಳು ಏನು ಸತ್ಯ ಏನಿದೆ ಅದು ಬಯಲಿಗೆ ಬರಲಿದೆ. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.